ಇರಾನ್ ಮತ್ತು ಅಮೆರಿಕದ ನಡುವೆ ನಡೆಯುತ್ತಿರುವ ಯುದ್ಧ ಸದ್ಯಕ್ಕೆ ನಿಲ್ಲುವ ಯಾವ ಲಕ್ಷಣಗಳು ಕಂಡುಬರುತ್ತಿಲ್ಲ. ಭಾರತ ಸೇರಿ ಅನೇಕ ದೇಶಗಳಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಈಗಾಗಲೇ ಯುದ್ಧದಿಂದ ತತ್ತರಿಸಿರುವ ಜಾಗತಿಕ ಮಾರುಕಟ್ಟೆ, ಗ್ಲೋಬಲ್ ಮಾರ್ಕೆಟ್. ಇರಾನ್ ಮತ್ತು ಅಮೆರಿಕ ಇನ್ನೇನು ಗುರುವಾರದೊಳಗೆ ಮುಗಿಯುತ್ತೆ ಅನ್ನೋ ಲೆಕ್ಕಾಚಾರ ಹಾಕಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲದ ಹಂತಕ್ಕೆ ಬಂದಿದೆ. ಸುದೀರ್ಘ ಯುದ್ಧಕ್ಕೆ ತರಬೇತಿ ಪಡೆದವರಂತ ಆಡ್ತಾ ಇದ್ದಾರೆ 2-3 ದೇಶಗಳು. ಆದರೂ ಯುದ್ಧ ನಿಲ್ಲಿಸುವ ಗೋಜಿಗೆ ಇಳಿಯದ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್. ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡ ಯುದ್ಧ ದಿನದಿಂದ ದಿನಕ್ಕೆ. ಇರಾನಿನಲ್ಲಿ ಕಟ್ಟ ಕಡೆಯ ಇರಾನಿಯನ್ ಇರೋವರೆಗೂ ಯುದ್ಧ ಮುಂದುವರಿಸ್ತೀವಿ ಅಂತ ಇರಾನ್ ದೇಶವನ್ನು ಸರ್ವನಾಶ ಮಾಡೋವರೆಗೂ ಯುದ್ಧ ನಿಲ್ಲಿಸಲ್ಲ ಅಂತ ಹೇಳಿ ಅಮೆರಿಕ. ಇರಾನ್ ಅಮೆರಿಕ ಯುದ್ಧಕ್ಕೆ ಸದ್ಯಕ್ಕೆ ವಿರಾಮ ಇಲ್ಲ. ಭಾರತ ಸೇರಿ ಅನೇಕ ದೇಶಗಳಿಗೆ ಬೆಲೆ ಏರಿಕೆಯ ಆತಂಕ ಶುರುವಾಗಿದೆ. ನೋಡಿ, ನಿಮ್ಮ ಮನೆ ಕಿಚನ್ಗೂ ತಟ್ಟಿದೆ ಬೆಲೆ ಏರಿಕೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ, LPG ಗ್ಯಾಸ್ ಸಿಲಿಂಡರು, ಮತ್ತೊಂದು ಗ್ಯಾಸು, ಹೋಟೆಲ್ ಸಿಲಿಂಡರ್ 115 ರೂಪಾಯಿ ಏರಿಕೆ ಆಗಿದೆ ಈಗಾಗಲೇ. ವಿಶ್ವದ ಮಾರುಕಟ್ಟೆಯಲ್ಲಿ ಅನಿಲ ತುಟ್ಟಿ ಬೆನ್ನಲ್ಲೇ ಕೇಂದ್ರದಿಂದಲೂ ದರ ಹೆಚ್ಚಳ. ಇನ್ನೇನು ಮಾಡೋದಕ್ಕೆ ಸಾಧ್ಯ? ಮಾಡದಲ್ಲೇ ಇದ್ರೆ ನಿರ್ವಾಹ ಇಲ್ಲ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಇದೀಗ ನೇರವಾಗಿ ಕೋಟ್ಯಾಂತರ ಭಾರತೀಯ ಕುಟುಂಬಗಳ ಅಡುಗೆ ಮನೆಗೆ ಬಂದು ಅಪ್ಪಳಿಸಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಅನಿಲ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಗೃಹ ಬಳಕೆಯ, ಅಂದರೆ ಮನೇಲಿ ನೀವೇನು ಬಳಸ್ತಿರೋ ಗೃಹ ಬಳಕೆಯ ಸಿಲಿಂಡರ್ ಬೆಲೆಯನ್ನು 60 ರೂಪಾಯಿ ಮತ್ತು ವಾಣಿಜ್ಯ, ಅಂದರೆ ನೀವು ಕಮರ್ಷಿಯಲ್ ಆಗಿ ಯಾವುದೋ ಒಂದು ಫಾಸ್ಟ್ ಫುಡ್ ಅಂಗಡಿ ಇಟ್ಕೊಂಡಿರ್ತೀರಿ, ಹೋಟ್ಲ್ ಇಟ್ಕೊಂಡಿರ್ತೀರಿ, ವ್ಯಾವಹಾರಿಕವಾಗಿ ಏನು ಬಳಸ್ತಿರೋ ಆ ಸಿಲಿಂಡರ್ ಬೆಲೆಯನ್ನು 115 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಎದೆ ಮೇಲೆ ಕೈ ಇಟ್ಕೊಳ್ಳದಲ್ಲೇ ಬೇರೆ ವಿಧಿ ಇಲ್ಲ. ಈ ದರ ಏರಿಕೆ ಬಳಿಕ ಈಗಾಗಲೇ ಸಬ್ಸಿಡಿ ರಹಿತವಾಗಿರುವ 14.2 kg ತೂಕದ ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಬೆಂಗಳೂರಿನಲ್ಲಿ 915 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು ಡೆಲ್ಲಿಲಿ ನೋಡೋದಾದರೆ 913 ರೂಪಾಯಿ. ಕಳೆದ ಏಪ್ರಿಲ್ನಲ್ಲಿ ಕೂಡ LPG ಬೆಲೆಯಲ್ಲಿ 50 ರೂಪಾಯಿ ಏರಿಕೆ ಮಾಡಲಾಯಿತು. ಬರೀ 6-7 ತಿಂಗಳ ಒಳಗಾಗಿ 2 ಸತಿ ಬೈಪಾಸ್ ಸರ್ಜರಿ, 2 ಸತಿ. ಇದು ನಿಜಕ್ಕೂ ಕೂಡ ಆಘಾತದ ಮೇಲೊಂದು ಆಘಾತ ಇದು, ಮರ್ಮಾಘಾತ ಇದು. ಸೊ ಆದರೆ ಉಜ್ವಲ ಯೋಜನೆಯಡಿ ದೇಶದ 10 ಕೋಟಿ ಬಡವರಿಗೆ ವಿತರಿಸುವ ಗೃಹ ಬಳಕೆ LPG ದರವು 60 ರೂಪಾಯಿ ಏರಿಕೆಯಾಗಲಿದೆ. ಇದು ನಿಜಕ್ಕೂ ಕೂಡ ಬಡವರ್ಗದ ಮೇಲೆ ಬರೆಯ ಮೇಲೆ ಬರೆ. ಅವರಿಗೆ 300 ರೂಪಾಯಿ ಸಬ್ಸಿಡಿ ಇರುವುದರಿಂದ 615 ರೂಗೆ ಸಿಲಿಂಡರ್ ಸಿಗಲಿದೆ. ಇದು ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದಲೇ ಇರತಕ್ಕಂಥ ಮನೆ ಯಾವುದೂ ಇಲ್ಲ. ಮಧ್ಯಮ ವರ್ಗ, ಬಡವರ್ಗ ಎಲ್ಲ ವರ್ಗವೂ ಕೂಡ ಸಿಲಿಂಡರ್ ಗ್ಯಾಸನ್ನು ಬಳಸುತ್ತೆ. ಇನ್ನು ಕಮರ್ಷಿಯಲ್ ಗ್ಯಾಸಿಗೂ ಕೂಡ ತಟ್ಟಿರ್ತಕ್ಕಂತಹ ಬಿಸಿ. ಈಗಾಗಲೇ ಇದ್ದ ದರ ಗೃಹ ಬಳಕೆಯ ಗ್ಯಾಸ್ ಸಿಲಿಂಡರ್ಗೆ 855 ರೂಪಾಯಿ ಕೊಟ್ಟರೆ ಪಾಪ ತಂದಿರೋ ಹುಡುಗ ಮನೆ ಒಳಗೆ ಇಟ್ಟು ಹೋಗ್ತಾ ಇದ್ದ. ಈಗ 915 ರೂಪಾಯಿ ಕೊಟ್ಟರೆ ಮಾತ್ರ ಟೀ ಶರ್ಟ್ ಕೊಡುಕೊಂಡು ಅವನು ಹೋಗ್ತಾನೆ. ಇನ್ನು ವಾಣಿಜ್ಯ ಬಳಕೆ ಈಗಿದ್ದಿದ್ದ ದರ 1843 ರೂಪಾಯಿ ಸಿಲಿಂಡರ್ ಬೆಲೆ. ಈಗ ಪರಿಷ್ಕೃತ ದರ 1958 ರೂಪಾಯಿ. ಅದರರ್ಥ 110 ರೂಪಾಯಿ ಬೆಲೆ ಏರಿಕೆಯಾಗಿದೆ. ಒಟ್ಟಾರೆ ಇರಾನ್ನಲ್ಲಿ ಯುದ್ಧ ನಡೀತಿದೆ, ಬೆಳಗಾಂನಲ್ಲಿ ಕೂತವನಿಗೇನು ಸಂಕಷ್ಟ ಅಂತ ಕೇಳೋದಕ್ಕಾಗಲ್ಲ. ಬೆಳಗಾಂನಲ್ಲಿರುವ ಪ್ರತಿ ವ್ಯಕ್ತಿಯೂ ಬಳಸುವ ಗ್ಯಾಸ್ ಸಿಲಿಂಡರ್ ಬೆಲೆಯೂ ಕೂಡ ಏರಿಕೆಯಾಗಿದೆ. ಭಾರತೀಯರಿಗೆ ನಿಜಕ್ಕೂ ಕೂಡ ಆಕಸ್ಮಿಕ ಆಘಾತದಂತೆ ಕಾಡುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.